ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಬೆಳಗ್ಗೆಯಿಂದ ಸುಮಾರು ನಿಮ್ಮ ಡೌಟ್ಗಳನ್ನು ವಿಡಿಯೋ ಮುಖಾಂತರ ನಾನು ಶೇರ್ ಮಾಡಿದ್ದೇನೆ. ನೀವು ಕಾಮೆಂಟ್ಸ್ ಬಾಕ್ಸ್ ಓಪನ್ ಇದೆ. ಅಭ್ಯರ್ಥಿಗಳೇ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾವು ಮುಕ್ತವಾಗಿ ನೀವು ಕಾಮೆಂಟ್ ಹಾಕಿರಿ ಅಂತ ಹೇಳಿದ್ದೆ. ನೀವು ಕಾಮೆಂಟ್ಗಳನ್ನು ಹಾಕ್ತಾಯಿದ್ದೀರಿ. ನಾನು ಬೆಳಗ್ಗೆಯಿಂದನೇ ಕಂಟಿನ್ಯೂಯಸ್ ಆಗಿ ನಿಮ್ಮ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ನಿಮ್ಮಲ್ಲಿ ಮತ್ತು ಕೂಡ ಏನಪ್ಪ ಅಂದರೆ ಭಾಳಷ್ಟು ಕಾಮೆಂಟ್ಸ್ಗಳು ಬಂದಿರುವುದೇನೆಂದರೆ, ಈ ಚಲನ್ ಬಗ್ಗೆ ಮಾಹಿತಿ ಕೊಡಿ, ನಾವು ಚಲನ್ ಬಗ್ಗೆ ಏನು ಮಾಡಬೇಕು ಅಂತೇಳಿ. ಸೊ ಇದೇ ವಿಡಿಯೋದಲ್ಲಿ ನಾನು ಚಲನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಅಭ್ಯರ್ಥಿಗಳ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಚಿಕ್ಕದಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಸಬ್ಸ್ಕ್ರೈಬರ್ ಬಟನ್ ಅಷ್ಟೇ ಫ್ರೀ ಇದೆ ನಮ್ಮಲ್ಲಿ, ಮತ್ತು ಕಾಮೆಂಟ್ಸ್ ಬಾಕ್ಸು ಕೂಡ ಫ್ರೀ ಇದೆ. ನೀವು ಕಾಮೆಂಟ್ಸ್ ಧಾರಾಳವಾಗಿ ಶೇರ್ ಮಾಡ್ಬೋದು. ನಾನು ಈಗ ಡೈರೆಕ್ಟಾಗಿ ಚಾನಲ್ ಬಗ್ಗೆ ಮಾಹಿತಿ ಕೊಡ್ತೇನೆ. ನೋಡಿ ಅಭ್ಯರ್ಥಿಗಳೇ, ಆ್ಯಸ್ ಪರ್ ದ ಈ ಒಂದು ಪ್ರಕಟಣೆಯ ಪ್ರಕಾರ ಏನು ಚಾನಲ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ, ಈಗ ನಿಮ್ಮಲ್ಲಿ ಡೌಟ್ ಇರೋದೇನೆಂದರೆ, ನಾವು ಡಯಟ್ ಸೆಂಟ್ರಿಗೆ ಹೋಗಿ ಅಲ್ಲಿ ದುಡ್ಡು ತುಂಬಬೇಕಾ, ಅಥವಾ ಅವರೇ ನಮಗೆ ಚಲನನ್ನು ಜನರೇಟ್ ಮಾಡಿ ಕೊಡ್ತಾರಾ, ಅವರು ಚಲನ್ ಕೊಟ್ಟ ಮೇಲೆ ಹೋಗಿ ನಾವು ಬ್ಯಾಂಕಲ್ಲಿ ತುಂಬಬೇಕಾ, ಅಥವಾ ನಾವೇ ಹೋಗಿ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಆ ಚಾನಲ್ ರೆಡಿ ಮಾಡಿಕೊಂಡು ಡಯಟ್ ಸೆಂಟ್ರಿಗೆ ಹೋಗಬೇಕಾ ಅನ್ನೋದು ಒಂದು ಪ್ರಶ್ನೆ ಇರುವಂಥದ್ದು. ಓಕೆನಾ. ಇಲ್ಲಿ ನೋಡಿ ಏನು ಹೇಳಿದ್ದಾರೆ ಅಂತಂದರೆ, ಆ್ಯಸ್ ಪರ್ ದ ಇವರ ಒಂದು ಶೆಡ್ಯೂಲ್ ಪ್ರಕಾರ ನಿಗದಿತ ಶುಲ್ಕವನ್ನು ನೋಡಿರಿ, ನಿಗದಿತ ಶುಲ್ಕವನ್ನು ಮುದ್ರಿಸಿಕೊಂಡು ಸ್ಟೇಟ್ ಬ್ಯಾಂಕಿನ ಯಾವುದೇ ಶಾಖೆಯಲ್ಲಿ ಪಾವತಿಸಿ ನೋಡಿರಿ, ಲಾಗಿನ್ ಮಾಡ್ಕೋಬೇಕು, ಚಲನನ್ನು ಜನ್ರೇಟ್ ಮಾಡ್ಕೋಬೇಕು, ಅದನ್ನು ಪ್ರಿಂಟ್ ತೊಗೊಂಡು SB ಯಾವುದೋ ಬ್ರ್ಯಾಂಚಿಗೆ ಹೋಗ್ಬೋದು. ಯಾವುದೋ ಬ್ರ್ಯಾಂಚಿಗೆ ಹೋಗಿ ನೀವು ಅಲ್ಲಿ ನೀವು ಪಾವತಿ ಮಾಡಬೇಕಾಗತ್ತೆ. ಪಾವತಿಸಿ ಮೂಲ ಪ್ರತಿ, ಅದರ ಒಂದು ಮೂಲ ಪ್ರತಿ ಅಂದರೆ ಸ್ಲಿಪ್ಪನ್ನು ಅವರು ಒಂದು ಕೊಡ್ತಾರೆ ನಿಮಗೆ ಸ್ಲಿಪ್ಪನ್ನು. ಆ ಒಂದು ಮೂಲ ಪ್ರತಿ ತೊಗೊಂಡು ಮತ್ತು ಎಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ನೋಡಲ್ ಕೇಂದ್ರಕ್ಕೆ ಹಾಜರಾಗಬೇಕು. ಅರ್ಥ ಆಯ್ತು ರೀ? ಏನಂದರೆ ನೀವು ಲಾಗಿನ್ ಮಾಡಿಕೊಂಡು ಚಲನ್ ಜನ್ರೇಟ್ ನೀವೇ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಯಾವುದಾದ್ರೂ SBI ಬ್ರ್ಯಾಂಚಿಗೆ ಹೋಗಿ ಪೇಮೆಂಟನ್ನು ಮಾಡಿ ಅಲ್ಲಿ ಒಂದು ಚಾನಲ್ ಪ್ರಿಂಟನ್ನು ತೊಗೊಂಡು, ಅಂದರೆ ಚಲನನ್ನು ತೊಗೊಂಡು ಅದರ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ಡಯಟಿಗೆ ನೂಡಲ್ ಸೆಂಟ್ರಿಗೆ ಹೋಗಬೇಕು. ಓಕೆ, ಆಮೇಲೆ ಕ್ಲಿಯರ್ ಆಗಿದೆ ರೀ? ಇದು ಏನಪ್ಪ ಅಂದರೆ ಚಲನ್ ಬಗ್ಗೆ. ನೀವು ಹೋಗಿ ಅಲ್ಲಿ ಡಯಟ್ ಸೆಂಟ್ರಿಗೆ ಹೋಗಿ ಚಲನ್ ಕೊಡ್ರಿ ಅನ್ನೋಂಗಿಲ್ಲ. ನೀವೇ ಈಗ ಲಾಗಿನ್ ಮಾಡ್ಕೋಬೇಕು. ಲಾಗಿನಲ್ಲಿ ಕೊಟ್ಟಿದ್ದಾರೆ ಕ್ಲಿಯರಾಗಿ, ನಿಮ್ಗೆ ತೋರಿಸ್ಬಿಡ್ತೀನಿ. ಲಾಗಿನ್ ನೋಡಿ, ಇಲ್ಲಿ ಕೂಡ ಕೊಟ್ಟಿದ್ದಾರೆ, ಲಾಗಿನ್ ಟು ಚಲನ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಲಾಗಿನ್ ಮಾಡಿಕೊಂಡು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಎದ್ದು ಬ್ಯಾಂಕಿಗೆ ಹೋಗಿ ಪೇಮೆಂಟನ್ನು ಮಾಡಿ ಡೈರೆಕ್ಟ್ ಡಯಟ್ ಸೆಂಟ್ರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಅವ್ರು ನಿಮಗಿಂದ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ಕೊಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ಏನಂದ್ರೆ, ಇಲ್ಲಿ ಡಬಲ್ ಸ್ಟಾರ್ ಬಂದವರು ಚಾನಲ್ ಡೌನ್ಲೋಡ್ ಮಾಡ್ಕೋಬೇಕಾ, ನಮ್ಗೆ ಕಾಣಿಸ್ತಾ ಇದೆ ಸರ್ ಏನು ಮಾಡಬೇಕು ಅಂತೇಳಿ. ನೀವು ಏನು ಚಾನಲ್ ಡೌನ್ಲೋಡ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ತೋರಿಸುತ್ತೆ ಎಲ್ಲರಿಗೂ, ಸೀಟ್ ಸಿಗದೇ ಇರಲಿ ಚಾನಲ್ ತೋರಿಸುತ್ತೆ ನಿಮಗೆ ಅದು. ಆದರೆ ನೀವು ಪೇಮೆಂಟ್ ಮಾಡೋ ಹಾಗಿಲ್ಲ. ಯಾಕಂದರೆ ನಿಮಗೆ ಸೀಟೇ ಸಿಕ್ಕಿಲ್ಲ. ನಿಮ್ಗೆ ಸೀಟ್ ಸಿಕ್ಕರೆ ನೀವು ಕನ್ಫರ್ಮೇಷನ್ ಆದರೆ ನೀವು ಪೇಮೆಂಟ್ ಮಾಡಬೇಕು. ಸೀಟ್ ಸಿಗದೇ ಇದ್ದಾಗ ಯಾಕೆ ಪೇಮೆಂಟ್ ಮಾಡೋಕ್ಕೆ ಹೋಗ್ತೀರಿ? ಚಾನಲ್ನ ಯಾಕೆ ಜನರೇಟ್ ಮಾಡೋಕ್ಕೆ ಹೋಗ್ತೀರಿ? ನೀವು ಚಾನಲ್ ಜನರೇಟ್ ಮಾಡೋ ಹಾಗಿಲ್ಲ. ಓಕೆ, ಇದು ಅಬೌಟ್ ಏನಂದರೆ ಚಾನಲ್ ಬಗ್ಗೆ. ಆಮೇಲೆ ಎಕ್ಸಮ್ಷನ್ ಇದ್ದವ್ರು ಏನು ಮಾಡ್ಬೇಕು ರೀ? ನೋಡಿ, ಎಕ್ಸಮ್ಷನ್ ಇದ್ದವ್ರು ಏನಪ್ಪ ಅಂತಂದ್ರೆ, ನೀವು ಫಸ್ಟ್ ಆಫ್ ಆಲ್ ನಿಮಗೆ ಚಾನಲ್ ಬರೋದೇ ಇಲ್ಲ. ನೀವೇನು ಮಾಡಬೇಕು? ಎಕ್ಸಮ್ಷನ್ ಅಂದರೆ ಯಾರು? SC ಮತ್ತು ST. ನಾವು ಚಲನ ಏನು ಮಾಡಬೇಕು ಅಂದರೆ, ನೀವು ಡೈರೆಕ್ಟಾಗಿ ಡಯಟ್ ಸೆಂಟ್ರಿಗೆ ಹೋಗಬೇಕು. ನಿಮ್ಗೆ ಚಲನ್ ಇಲ್ಲ, ನೀವು ಫ್ರೀ ಇದೆ ನಿಮಗೆ, ನೀವು ಡಯಟ್ ಸೆಂಟ್ರಿಗೆ ಹೋಗಿ ಅಲ್ಲಿ ಆರ್ಡರ್ ಕಾಪಿ ತೊಗೊಂಡು ಕಾಲೇಜಿಗೆ ಅಡ್ಮಿಷನ್ ಹೋಗಬೇಕಾಗತ್ತೆ. ಹೋಪ್ ಇದು ನಿಮಗೆ ಇದು ಕ್ಲಿಯರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ನನಗೆ ಶೇರ್ ಮಾಡಿ. ಮತ್ತು ನಾನು 10 ಗಂಟೆಗೆ ಒಂದು ಸಲ ಕೂಡ ನಿಮಗೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ.